ಆದಷ್ಟು ನೀಲಿ ಬೆಳಕು ಇದರಿಂದ ನಾವು ದೂರವಿರಬೇಕು. ನೀಲಿ ಬೆಳಕು ಬ್ಲೂ ಲೈಟ್ ಅಂದ್ರೆ ಏನು? ಸಂಜೆ 5ರ ನಂತರ ಈ ಕೆಫೇನ್ ಯುಕ್ತ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಕೆಲವರು ಹಗಲಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ, 2-3 ಗಂಟೆ 4 ಗಂಟೆ ನಿದ್ರೆ ಮಾಡ್ತಾರೆ, ಮತ್ತೆ ರಾತ್ರಿ ನಮ್ಗೆ ನಿದ್ದೆ ಬರುದಿಲ್ಲ ಅಂತ ಹೇಳ್ತಾರೆ. ನಿದ್ರೆಯಲ್ಲಿ ಒಂದು ಶಿಸ್ತು ಅಂತ ಇರಬೇಕು. ಅದೇ ಟೈಮಿಗೆ ನಿದ್ರೆ ಮಾಡೋದು, ಒಂದೇ ಟೈಮಿಗೆ ಎದ್ದೇಳ್ಬೇಕು. ಚೆನ್ನಾಗಿ ಕುಡಿದವರಿಗೆ ಒಳ್ಳೆ ನಿದ್ರೆ ಬರ್ತದೆ ಹೌದು, ಆದ್ರೆ ಬೆಳಿಗ್ಗೆ ಎದ್ದೇಳುವಾಗ ಅವರು ಫ್ರೆಶ್ ಆಗಿರ್ತಾರ? ಒಳ್ಳೆ ನಿದ್ರೆ ಬರ್ಲಿಕ್ಕೆ ಏನ್ ಮಾಡ್ಬೇಕು? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಡಾಕ್ಟರ್ ಅಲ್ಫ್ರೀಡಾ ಮಂಗಳೂರಿನಿಂದ ಮಾತಾಡ್ತಾ ಇದ್ದೇನೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ನಿದ್ದೆ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಂಡಿದ್ದೆವು. ಈ ವಿಡಿಯೋದಲ್ಲಿ ನಾವು ಒಳ್ಳೆ ನಿದ್ರೆ ಬರಲಿಕ್ಕೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಳ್ಳೆ ನಿದ್ರೆ ಬರಬೇಕಿದ್ರೆ ಕತ್ತಲಾದ ಮೇಲೆ ನಾವು ತಯಾರಿ ನಡೆಸುವುದಲ್ಲ, ಇಡೀ ದಿನದ ನಮ್ಮ ದಿನಚರಿಯೇ ಅದಕ್ಕೆ ಪೂರಕವಾಗಿರಬೇಕು. ಬೆಳಿಗ್ಗಿನಿಂದಲೇ ಅದರ ತಯಾರಿ ಸರಿಯಾಗಿ ಆಗಬೇಕು. ಏನಂದ್ರೆ ಹಗಲಲ್ಲಿ ನಾವು ಆಕ್ಟಿವ್ ಆಗಿರಬೇಕು, ದೈಹಿಕ ಚಟುವಟಿಕೆಗಳನ್ನ ಮಾಡಬೇಕು, ನಮ್ಮ ದೇಹವನ್ನು ದಣಿಸಬೇಕು. ಆಗ ನಮಗೆ ರಾತ್ರಿ ಆಗ್ಬೇಕಿದ್ರೆ ಒಳ್ಳೆಯ ನಿದ್ರೆ ಬರುತ್ತೆ. ಸೊ ಹಗಲಲ್ಲಿ ಒಂದು ಬ್ರೈಟ್ ಆದಂಥ ಲೈಟ್ ಅಥವಾ ಪ್ರಕಾಶಭರಿತ ಲೈಟ್ ಅಲ್ಲಿ ನಾವು ಕೆಲಸ ಮಾಡಬೇಕು ಅಥವಾ ಇರಬೇಕು. ಆವಾಗ ರಾತ್ರಿ ಹೊತ್ತು ಒಳ್ಳೆಯ ನಿದ್ರೆ ಬರುತ್ತೆ. ಮತ್ತೆ ಆದಷ್ಟು ಸಾಯಂಕಾಲ ಅಥವಾ ಸಂಜೆ ಆಗ್ಬೇಕಿದ್ರೆ ಆದಷ್ಟು ನೀಲಿ ಬೆಳಕು ಇದರಿಂದ ನಾವು ದೂರವಿರಬೇಕು. ನೀಲಿ ಬೆಳಕು ಬ್ಲೂ ಲೈಟ್ ಅಂದ್ರೆ ಏನು? ಬ್ಲೂ ಲೈಟ್ ಅಂದ್ರೆ ನಮಗೆ ತುಂಬಾ ಪ್ರಿಯವಾದಂತಹ ಮೊಬೈಲ್ ನೋಡೋದು ಅಥವಾ ಟಿವಿ ನೋಡೋದು ಅಥವಾ ಲ್ಯಾಪ್ಟಾಪ್ ನೋಡೋದು, ಕಂಪ್ಯೂಟರ್ ನೋಡೋದು, ಇದೆಲ್ಲ ಬ್ಲೂ ಲೈಟ್. ಇದನ್ನೆಲ್ಲವನ್ನ ರಾತ್ರಿ ಹೊತ್ತಿಗೆ ಅಥವಾ ಸಾಯಂಕಾಲದಿಂದಲೇ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು ಅಥವಾ ಪೂರ್ತಿಯಾಗಿ ಅವಾಯ್ಡ್ ಮಾಡಬೇಕು. ಆವಾಗ ರಾತ್ರಿ ಹೊತ್ತು ಒಳ್ಳೆಯ ಕ್ವಾಲಿಟೇಟಿವ್ ಸ್ಲೀಪ್ ಸಿಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸಂಜೆ 5ರ ನಂತರ ಈ ಕೆಫೇನ್ ಯುಕ್ತ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ ಕಾಫಿ ಇರ್ಬೋದು, ಟೀ ಇರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕಾಫಿ ಟೀ ಕುಡಿಯೋದಿಲ್ಲ, ಆದರೆ ಕೆಫೆನ್ ಯುಕ್ತ ಬೇರೆ ಆಹಾರಗಳು, ಪ್ರತ್ಯೇಕವಾಗಿ ಮಕ್ಕಳಿಗೆ ಈ ಕಾಫಿ ಮಿಕ್ಸ್ ಆದಂತಹ ಚಾಕ್ಲೇಟ್ ಇರ್ಬೋದು ಅಥವಾ ಐಸ್ ಕ್ರೀಮ್ಸ್, ಕೆಲವು ಐಸ್ ಕ್ರೀಮ್ಸ್ ಅಲ್ಲಿ ಸಹ ಕಾಫಿ ಅಥವಾ ಕೆಫೆನ್ ಅಂಶ ಇರ್ತದೆ. ಇದನ್ನ ಮಕ್ಕಳಿಗೆ ಕೊಡ್ತಾರೆ, ಮತ್ತೆ ಮಕ್ಕಳು ಮಲಗುದಿಲ್ಲ ಅಂತ ಹೇಳ್ತಾರೆ. ಅದನ್ನ ನಾವು ಕೇರ್ಫುಲ್ ಆಗಿ ನೋಡ್ಬೇಕು, ಮಕ್ಕಳಿಗೆ ನಾವು ಏನ್ ಕೊಡ್ತೇವೆ ಅಂತ ಹೇಳಿ. ಮಕ್ಕಳಿಗೆ ಕೆಫೆನ್ ಅಂಶ ನಿದ್ರೆ ಬರ್ಲಿಕ್ಕೆ ಮಾತ್ರ ಅಲ್ಲ, ಒಂದು 10 ವರ್ಷದ ಮಕ್ಕಳಿನ ತನಕ ಕೆಫೆನ್ ಕಾಫಿ ಟೀ ಒಳ್ಳೇದಲ್ಲ. ಅದರ ನಂತರ ಸ್ವಲ್ಪ ಸ್ವಲ್ಪ ಕೊಡ್ಬೋದು, ಬಟ್ ಆದಷ್ಟು ಅವಾಯ್ಡ್ ಮಾಡಿದ್ರೇನೆ ಒಳ್ಳೇದು. ಕೆಲವರು ಹಗಲಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ, 2-3 ಗಂಟೆ 4 ಗಂಟೆ ನಿದ್ರೆ ಮಾಡ್ತಾರೆ, ಮತ್ತೆ ರಾತ್ರಿ ನಮ್ಗೆ ನಿದ್ದೆ ಬರುದಿಲ್ಲ ಅಂತ ಹೇಳ್ತಾರೆ. ಸೊ ಹಗಲಲ್ಲಿ ಆದಷ್ಟು ಕಡಿಮೆ ನಿದ್ದೆ. ಕೆಲವರಿಗೆ ನಿದ್ರೆ ಮಾಡಲೇಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ನಿದ್ರೆ ಸಾಕು. ಅಷ್ಟು ನಿದ್ರೆ ಮಾಡಿದ್ರೆ ಕೆಲವೊಮ್ಮೆ ರಿಫ್ರೆಶ್ ಆಗ್ತದೆ, ದಣಿದವರಿಗೆ ಸ್ವಲ್ಪ ಉಲ್ಲಾಸ ಆಗ್ತದೆ ಹೌದು. ಮತ್ತೆ ಪ್ರತ್ಯೇಕವಾಗಿ ಮಕ್ಕಳು ಮತ್ತೆ ವಯಸ್ಕರಿಗೆ ಮಧ್ಯಾಹ್ನದ ನಿದ್ರೆ ಸ್ವಲ್ಪ ಒಳ್ಳೇದು, ಆದ್ರೆ ಕಡಿಮೆ ಆಗಿರ್ಲಿ. ಸ್ವಲ್ಪ ನಿದ್ರೆ ಮಾಡಿ ಒಂದು ಫ್ರೆಶ್ ಆಗುವಷ್ಟು ನಿದ್ರೆ ಸಾಕು. ತುಂಬಾ ಹೊತ್ತು ನಿದ್ದೆ ಮಾಡಿದ್ರೆ ರಾತ್ರಿ ಮತ್ತೆ ನಿದ್ರೆ ಬರೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಿಯಮಿತವಾಗಿ ಒಂದೇ ಟೈಮಿಗೆ ನಿದ್ರೆ ಮಾಡಬೇಕು. ಇವತ್ತು ಸಂಜೆ 10 ಗಂಟೆಗೆ ನಿದ್ರೆ ಮಾಡ್ಲಿಕ್ಕೆ ಹೋದ್ರೆ ನಾಳೆನೂ ಅದೇ ಟೈಮಿಗೆ ಹೋಗ್ಬೇಕು. ಇದು ನಿದ್ರೆಯಲ್ಲಿ ಒಂದು ಶಿಸ್ತು ಅಂತ ಇರಬೇಕು. ಅದೇ ಟೈಮಿಗೆ ನಿದ್ದೆ ಮಾಡೋದು, ಬೆಳಿಗ್ಗೆ ಎದ್ದೇಳೋದು ಸಹ ಒಂದೇ ಟೈಮಿಗೆ ಎದ್ದೇಳ್ಬೇಕು. ಆವಾಗ ಒಂದು ರುಟೀನ್ ಆಗಿ ಅದನ್ನ ನಾವು ಪಾಲಿಸ್ತಾ ಬಂದ್ರೆ ಆ ಸ್ಲೀಪ್ ಸೈಕಲ್ ಏನಿದೆ ಅದು ಬಿಲ್ಡಪ್ ಆಗ್ತದೆ, ಮತ್ತೆ ಒಳ್ಳೆಯ ಕ್ವಾಲಿಟಿ ಸ್ಲೀಪ್ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಹಲವರಿಗೆ ಪ್ರಿಯರಾಗಿರುವಂತ ಮದ್ಯಪಾನವನ್ನ ಅವಾಯ್ಡ್ ಮಾಡಿ. ಮದ್ಯಪಾನ ಮಾಡಿದ್ರೆ ಒಮ್ಮೆಗೆ ನಿದ್ದೆ ಬಂದ ಹಾಗೆ ಅನಿಸ್ತದೆ, ಬಟ್ ಅದು ಕ್ವಾಲಿಟಿ ಸ್ಲೀಪ್ ಇರುವುದಿಲ್ಲ. ಚೆನ್ನಾಗಿ ಕುಡಿದವರಿಗೆ ಒಳ್ಳೆ ನಿದ್ರೆ ಬರ್ತದೆ ಹೌದು, ಆದ್ರೆ ಬೆಳಿಗ್ಗೆ ಎದ್ದೇಳುವಾಗ ಅವರು ಫ್ರೆಶ್ ಆಗಿರ್ತಾರ? ತಲೆನೋವು ಅದು ಇದು ಏನೆಲ್ಲ ಪ್ರಾಬ್ಲಮ್, ಅದು ಮತ್ತೆ ಸೈಡ್ ಇಫೆಕ್ಟ್ಸ್ ಅಂತ ಹೇಳ್ತಾರೆ, ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಒಮ್ಮೆಗೆ ನಿದ್ದೆ ಬರ್ತದೆ. ಕೆಲವರು ಹೇಳ್ತಾರೆ ನಾವು ತುಂಬಾ ಕೆಲಸ ಮಾಡ್ತೇವೆ, ಮೈ ಬಗ್ಗಿಸಿ ಕೆಲಸ ಮಾಡ್ತೇವೆ, ಒಂದು ಪೆಗ್ ಕುಡಿದು ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಅಂತ ಹೇಳಿ. ಅದು ತಾತ್ಕಾಲಿಕ ಮಾತ್ರ ನಿದ್ದೆ ಬರ್ತದೆ, ಬಟ್ ಅದು ಕ್ವಾಲಿಟಿ ಸ್ಲೀಪ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಮದ್ಯಪಾನವನ್ನ ಅವಾಯ್ಡ್ ಮಾಡಬೇಕು.
ಇನ್ನು ಚಿಕ್ಕ ಪುಟ್ಟ ವಿಷಯಗಳಿಗೆ ನಾವು ಗಮನ ಕೊಡಬೇಕು. ಏನಂದ್ರೆ ನಾವು ಮಲಗುವಂತಹ ಕೋಣೆ, ಆ ಕೋಣೆಯ ವಾತಾವರಣ ಹೇಗಿದೆ, ಅಲ್ಲಿ ಬೆಳಕು ಇದ್ರೆ ನಿದ್ರೆ ಬರುವುದಿಲ್ಲ, ಅಲ್ಲಿ ಬೆಳಕು ಹೇಗಿದೆ ಅಂತ ನೋಡ್ಬೇಕು, ಅಲ್ಲಿ ತುಂಬಾ ಶಬ್ದ ಬರ್ತದ ಅಂತ ಹೇಳಿ ನೋಡ್ಬೇಕು, ಮತ್ತೆ ಏನಾದ್ರೂ ತುಂಬಾ ವಾಸನೆ ಬರ್ತದ ನೋಡ್ಬೇಕು. ಇದನ್ನೆಲ್ಲವನ್ನ ನಾವು, ಮತ್ತೆ ಆ ಕೋಣೆಯ ಟೆಂಪರೇಚರ್, ತಾಪಮಾನ ಹೇಗಿದೆ, ಅದು ಮಲಗ್ಲಿಕ್ಕೆ ಎಷ್ಟು ತಾಪಮಾನ ಬೇಕು, ಮಾಡ್ರೇಟ್ ಟೆಂಪರೇಚರ್ ಇದ್ರೆ ಒಳ್ಳೆ ನಿದ್ರೆ ಬರ್ತದೆ. ತುಂಬಾ ಚಳಿ ಇದ್ರೂ ನಿದ್ರೆ ಬರುದಿಲ್ಲ, ತುಂಬಾ ಬಿಸಿ ಇದ್ರೂ ನಿದ್ರೆ ಬರುದಿಲ್ಲ. ಸೊ ಮಾಡ್ರೇಟ್ ಟೆಂಪರೇಚರ್, ನಮ್ಮ ದೇಹಕ್ಕೆ ಯಾವುದು ಸೂಟ್ ಆಗ್ತದೆ ಆ ರೀತಿಯಾದಂಥ ಟೆಂಪರೇಚರ್ ಅನ್ನು ಸಹ ನಾವು ಮೇಂಟೈನ್ ಮಾಡಬೇಕು. ಇನ್ನೊಂದೇನಂದ್ರೆ, ನಾವು ಮಲಗುವಂತಹ ಈ ಬೆಡ್ ಅಥವಾ ಕಾಟ್, ಅದು ನಮ್ಗೆ ರಿಲ್ಯಾಕ್ಸ್ಡ್ ಆಗಿರೋ ತರ ಇರಬೇಕು. ಅದು ತುಂಬಾ ಗಟ್ಟಿ ಇದ್ರೆ ಅಥವಾ ತುಂಬಾ ಮೆದು ಇದ್ರೂ ಸಹ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಆರಾಮದಾಯಕವಾದಂತಹ ಬೆಡ್ ಮತ್ತೆ ಕಾಟ್ ಸಹ ಒಳ್ಳೆ ನಿದ್ರೆ ಬರ್ಲಿಕ್ಕೆ ಅತ್ಯವಶ್ಯಕ. ಕೆಲವರು 10 ಗಂಟೆಗೆ ಊಟ ಮಾಡ್ತಾರೆ, 10ವರೆಗೆ ಹೋಗಿ ಮಲಗ್ತಾರೆ, ಅದು ಸಹ ಒಳ್ಳೆದಲ್ಲ. ಅದು ದೇಹದ ಆರೋಗ್ಯಕ್ಕೆ, ಈ ಅಸಿಡಿಟಿ, ಡೈಜೆಷನ್ ಮತ್ತೆ ಈ ಒಬೆಸಿಟಿ, ಅದಕ್ಕೆ ಸಹ ಒಳ್ಳೆದಲ್ಲ. ವೇಟ್ ಗೇನ್ ಆಗೋದಕ್ಕೆ ಅದಕ್ಕೆ ಸಹ ಒಳ್ಳೆದಲ್ಲ. ಸೊ ಆದಷ್ಟು ನಾವು ಬೇಗ ಊಟ ಮಾಡಬೇಕು. ಒಂದು 7-8 ಗಂಟೆಯ ಮೊದಲೇ ನಾವು ಊಟ ಮುಗಿಸ್ಬೇಕು. ಊಟ ಆದ್ಮೇಲೆ ಒಂದು 3-4 ಗಂಟೆ, 2-3 ಗಂಟೆ ಆದ್ರೂ ಕಳೆದು ನಂತರ ಮಲಗ್ಲಿಕ್ಕೆ ಹೋಗ್ಬೇಕು. ಸೊ ಊಟ ಮತ್ತೆ ನಿದ್ದೆ ಮಾಡ್ಲಿಕ್ಕೆ ಹೋಗುವ ಟೈಮಲ್ಲಿ 2-3 ಗಂಟೆ ಟೈಮ್ ಕೊಡಬೇಕು. ಆವಾಗ ಒಳ್ಳೆ ನಿದ್ರೆ ಬರ್ತದೆ. ಮತ್ತೆ ಈಗಾಗಲೇ ನಮ್ಗೆ ತಿಳಿದಿರೋ ಹಾಗೆ ನಾವು ಆದಷ್ಟು ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಬೇಕು. ನಿದ್ರೆ ಮಾಡ್ಲಿಕ್ಕೆ ಹೋಗುವಾಗ ನಾವು ಚಿಂತೆ, ಥಾಟ್ಸ್ ಅಥವಾ ಬೇರೆ ಬೇರೆ ಯೋಚನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ನಿದ್ದೆ ಮಾಡ್ಲಿಕ್ಕೆ ಹೋದ್ರೆ ಅದು ನಿದ್ದೆ ಬರ್ಬೋದು, ಆದ್ರೆ ಆ ಕ್ವಾಲಿಟಿ ಸ್ಲೀಪ್ ನಮ್ಗೆ ಸಿಗುದಿಲ್ಲ. ನಿದ್ರೆಯ ಗುಣಮಟ್ಟ ತುಂಬಾ ಕಡಿಮೆ ಆಗ್ತದೆ, ಮತ್ತೆ ಬೆಳಿಗ್ಗೆ ಎದ್ದೇಳುವಾಗ ಫ್ರೆಶ್ ಆಗುದಿಲ್ಲ. ಮತ್ತೆ ಈಗಾಗಲೇ ನಾನು ಹೇಳಿದೆ, ಹಗಲಿನ ಹೊತ್ತು ನಾವು ಆದಷ್ಟು ಕೆಲಸ ಮಾಡಬೇಕು, ಅದರ ಜೊತೆ ವ್ಯಾಯಾಮ ಮಾಡಬೇಕು ಅಥವಾ ಯೋಗ ಕೂಡ ಮಾಡಬೇಕು. ಆದ್ರೆ ಇದನ್ನ ನಾವು ಮಲಗಲಿಕ್ಕೆ ಹೋಗುವ ಹೊತ್ತಲ್ಲಿ ಮಾಡಬಾರ್ದು, ಅದನ್ನ ಬೇಗನೆ ಮಾಡಿ ಮುಗಿಸ್ಬೇಕು. ಮತ್ತೆ ಜಸ್ಟ್ ಮಲಗುವ ಮುಂಚೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಇನ್ನೊಂದು ಸಣ್ಣ ವಿಷಯ ಏನಂದ್ರೆ, ಕೆಲವರು ಸಂಜೆ ಹೊತ್ತಿಗೆ, ರಾತ್ರಿ ಹೊತ್ತಿಗೆ ತುಂಬಾ ನೀರು ಕುಡಿತಾರೆ. ತುಂಬಾ ನೀರು ಕುಡಿದ್ರೆ ಆಗಾಗ ಟಾಯ್ಲೆಟ್ಗೆ ಎದ್ದೇಳ್ಬೇಕಾಗ್ತದೆ. ಆಗ ಕೂಡ ನಿದ್ರೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಂಜೆ ಹೊತ್ತಿಗೆ, ಹಗಲಲ್ಲಿ ತುಂಬಾ ನೀರು ಕುಡಿಯಿರಿ, ಸಂಜೆ ಹೊತ್ತಿಗೆ, ಸಂಜೆ ಆದ್ಮೇಲೆ ರಾತ್ರಿ ಹೊತ್ತಿಗೆ ಸ್ವಲ್ಪ ಕಡಿಮೆ ನೀರು ಸೇವಿಸಿ. ಆವಾಗ ಪದೇ ಪದೇ ಬರೋದಿಲ್ಲ, ಅದನ್ನ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುದಿಲ್ಲ, ಹಾಗೂ ಕಂಟಿನ್ಯೂಸ್ ಆಗಿ ನಿದ್ರೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ನಿದ್ರೆ ಬರ್ಲಿಕ್ಕೆ ಕೆಲವು ಟಿಪ್ಸ್. ನಿದ್ರೆ ಬರುವುದೇ ಇಲ್ಲ, ನಿದ್ರೆಯಲ್ಲಿ ತುಂಬಾ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಏನಾದ್ರೂ ನಮ್ಗೆ ಒಳಗಿಂದ ಸಮಸ್ಯೆ ಇದೆ ಅಂತ ಹೇಳಿ ಅರ್ಥ. ಹಾಗಾಗಿ ಅಂತ ಸಮಸ್ಯೆ ಇದ್ರೆ ನಾವು ನಮ್ಮ ವೈದ್ಯರನ್ನ ಭೇಟಿ ಮಾಡಿ ಅವರು ಏನು ಸೂಚಿಸ್ತಾರೆ ಅಂತಹ ಪರಿಹಾರವನ್ನು ನಾವು ಅನ್ವಯಿಸ್ಬೇಕಾಗ್ತದೆ. ಆದ್ರೆ ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮೆಡಿಕಲಿಗೆ ಹೋಗಿ ನಿದ್ರೆ ಮಾತ್ರೆ ತಗೊಳ್ಳೋದು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಿದ್ರೆ ಮಾತ್ರೆ ತಗೊಳ್ಳೋದು, ಇದು ಖಂಡಿತ ತಪ್ಪು. ಸೊ ಹಾಗೆ ಬಿಲ್ಕುಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ನಿದ್ರೆ ಮಾತ್ರೆ ಅನ್ನೋದು ಆದಷ್ಟು ಅವಾಯ್ಡ್ ಮಾಡಿ. ಅದು ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಅದು ಮತ್ತೆ ಜೀವನ ಪರ್ಯಂತ ಅದನ್ನ ತಗೊಳ್ಬೇಕಾಗ್ತದೆ. ಮತ್ತೆ ಅದರಿಂದ ಹೊರಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಿದ್ರೆ ಮಾತ್ರೆ ತಗೊಂಡ್ರೆ ನಿದ್ದೆ ಬರ್ತದೆ, ಆದ್ರೆ ಆ ಕ್ವಾಲಿಟಿ ಸ್ಲೀಪ್ ಬರುವುದಿಲ್ಲ. ಸೊ ಇವಾಗ ನಾವು ಹೋಮಿಯೋಪತಿಯಲ್ಲಿ ನಿದ್ರೆಗೆ ಏನು ಪರಿಹಾರವಿದೆ, ಅದಕ್ಕೆ ಏನೆಲ್ಲ ಮೆಡಿಸಿನ್ ಇದೆ, ಯಾವ ರೀತಿ ಚಿಕಿತ್ಸೆ ಇದೆ ಅನ್ನೋದರ ಬಗ್ಗೆ ಮಾತಾಡೋಣ. ನಾನು ಈಗಾಗಲೇ ಹೇಳಿದ ಹಾಗೆ ನಿದ್ರೆ ಮಾತ್ರೆ ಅಥವಾ ಬೇರೆ ಯಾವುದೇ ಟ್ರೀಟ್ಮೆಂಟ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿ ಒಂದು ರೂಢಿ ಆಗುವಂತ, ಅಭ್ಯಾಸ ಆಗುವಂತ ಅಥವಾ ಅದರ ಚಟ ಬರುವಂತಹ ಸಂಭವವಿರುತ್ತೆ. ಆದ್ರೆ ಹೋಮಿಯೋಪತಿಯಲ್ಲಿ ಹಾಗಲ್ಲ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಯಾವುದೇ ರೂಢಿ ಇಲ್ಲದೆ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ನಿದ್ರೆ ಸಮಸ್ಯೆ ಹಾಗೂ ಇತರ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತಹ ಪರಿಣಾಮಕಾರಿ ಔಷಧಗಳಿವೆ. ಈಗಾಗಲೇ ಹೇಳಿದ್ದೇನೆ, ನಾವು ರೋಗದ ಬುಡಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅದರ ರೂಟ್ ಕಾಸ್ ಏನಿದೆ ಅಂತ ನಾವು ಪರೀಕ್ಷಿಸ್ತೇವೆ, ಪರಿಶೀಲಿಸ್ತೇವೆ, ಮತ್ತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬೇರೆ ಬೇರೆ ಇರ್ತದೆ.
ನಿದ್ರೆ ಬರುವುದಿಲ್ಲ ಅನ್ನೋದು ಒಂದು ಸಮಸ್ಯೆ ಆದ್ರೆ ಅದು ಯಾಕೆ ನಿದ್ರೆ ಬರುವುದಿಲ್ಲ ಅನ್ನೋದು ಆ ವ್ಯಕ್ತಿಗೆ ಅದು ಬೇರೆ ಬೇರೆ ರೀತಿ ಇರ್ತದೆ. ಸೊ ಆ ವ್ಯಕ್ತಿಗೆ ತಕ್ಕಂತೆ ನಾವು ಆ ಟ್ರೀಟ್ಮೆಂಟ್ ಅನ್ನ ಕೊಡ್ತೇವೆ. ಸೊ ಅದಕ್ಕೆ ವ್ಯಕ್ತಿ ಕೇಂದ್ರಿತ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ. ಸೊ ಈ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಈ ಪ್ರಾಬ್ಲಮ್ ಇಂದ ಈಸಿಲಿ ಹೊರಗೆ ಬರ್ಬೋದು, ಮತ್ತೆ ಲೈಫ್ ಲಾಂಗ್ ಮದ್ದು ತಗೊಳ್ಬೇಕಂತಿಲ್ಲ. ಸೊ ಒಂದು ಸ್ವಲ್ಪ ಸಮಯ ಟ್ರೀಟ್ಮೆಂಟ್ ತಗೊಂಡು ಅದರ ಜೊತೆ ಕೆಲವು ಕೌನ್ಸಿಲಿಂಗ್ ಅಥವಾ ಬಿಹೇವಿಯರಲ್ ಟೆಕ್ನಿಕ್ಸ್ ಏನಿವೆ ಅದನ್ನ ನಾವು ಅಳವಡಿಸಿದ್ರೆ ನಿದ್ರೆ ಸಮಸ್ಯೆಯಿಂದ ಹೊರಗೆ ಬರುವುದಕ್ಕೆ ಹೋಮಿಯೋಪತಿಯಿಂದ ಒಳ್ಳೆ ಚಿಕಿತ್ಸೆ ಲಭ್ಯವಿದೆ ಅಂತ ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.